ಇವತ್ತು ನಿಂತ್ಕೊಳ್ಳೋ ಕಾರಣೀಭೂತರಾದಂಥ ಪೂಜ್ಯ ತಂದೆ ತಾಯಿಯವರ ಪಾದಾರವಿಂದಗಳಲ್ಲಿ ಪಣ ಮಾಡುತ್ತಾ ಹಾಗೂ ಪರಮ ಪೂಜ್ಯ ಷಟ್ಚಲ ಬ್ರಹ್ಮ ಡಾಕ್ಟರ್ ಕೇದಾರಲಿಂಗ ಶಿವಶಾಂತವೀರ ಮಹಾಸ್ವಾಮಿ ಶ್ರೇಷ್ಠ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ HR ಗಂಗಾಧರಯ್ಯ ಸರ್ ಅವರೇ ಹಾಗೂ ಡಾಕ್ಟರ್ M ರಾಜಶೇಖರಯ್ಯ ಸರ್ ಅವರೇ GS ರುದ್ರೇಗೌಡರು ಸರ್ ಅವರೇ ಹಾಗೂ ನಾಗೇಂದ್ರಪ್ಪ CR ಗೌರವಾಧ್ಯಕ್ಷರವರೇ ಹಾಗೂ ಪುಸ್ತಕವನ್ನು ಬರೆದಂಥ ಮಂಜುನಾಥ್ ಸರ್ ಅವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ಸಾಹಿತಿಗಳೇ, ಆಸಕ್ತರೇ ಹಾಗೂ ಸಾರ್ವಜನಿಕರೇ, ಶಿಕ್ಷಕವೃಂದರೇ, ಪ್ರೀತಿಯ ಮಕ್ಕಳೇ, ಅಡಿಕೆಯ ನಾಡು ಎಂದೇ ಪ್ರಖ್ಯಾತಿಯಾದಂತಹ ನಮ್ಮ ಚನ್ನಗಿರಿ ತನ್ನ ಒಡಲೊಳಗೆ ಸಾಕಷ್ಟು ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಮತ್ತು ಭೌಗೋಳಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ನಾಡು. ನಾವು ಶ್ರೀಮಂತ ಅಡಿಕೆ ನಾಡು ಅಂದರೆ ನಮ್ಮದೊಂಥರ ಶ್ರೀಮಂತಿಕೆಯ ನಾಡು ಅಂತೇಳಿ ಇಡೀ ಭಾರತದಾದ್ಯಂತ, ಕರ್ನಾಟಕದಾದ್ಯಂತ ಪ್ರಚಲಿತ. ಆದರೆ ಸಾಹಿತ್ಯ ಅನ್ನುವ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಬಡತನ ಕಾಡ್ತದೆ ಅನ್ನುವ ಒಂದು ಅನಿಸಿಕೆ ನನ್ನ ಮನಸ್ಸಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಕಾಡ್ತದೆ. ಯಾಕೆ ಅಂತಂದರೆ ನಮ್ಮ ಚನ್ನಗಿರಿ ತಾಲೂಕಿನ ಒಂದು ಸಾಹಿತ್ಯಿಕ ಹಿನ್ನೆಲೆಯನ್ನು ನೋಡ್ತಾ ಬಂದಾಗ ಕೇವಲ ಬೆರಳಿಕೆಯಷ್ಟು ಸಾಹಿತಿಗಳು ಇದರಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿರೋದು ತುಂಬ ವಿಷಾದನೀಯ ಸಂಗತಿ. ಯಾಕೆಂತಂದರೆ ನಮ್ಮ ಚನ್ನಗಿರಿ ನಾಡು ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು ಮುಂತಾದ ಫಲವತ್ತಾದ ಮಣ್ಣಿನಿಂದ ಕೂಡಿರ್ತಕ್ಕಂಥ ಒಂದು ನಾಡು. ಪ್ರಮುಖವಾಗಿ ನಾವಿಲ್ಲಿ ತೆಂಗು, ಅಡಿಕೆ, ಮಾವು ಮುಂತಾದ ತೋಟಗಾರಿಕೆ ಬೆಳೆಯನ್ನು ಬೆಳೀತಾ ಇರ್ತೀವಿ ಮತ್ತು ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳನ್ನು ಕೂಡ ಬೆಳೀತಾ ಇರ್ತೀವಿ. ಇಂಥ ಒಂದು ನಮ್ಮ ಚನ್ನಗಿರಿ ತಾಲೂಕು ತನ್ನ ಒಡಲೊಳಗೆ ಸಾಕಷ್ಟು ಐತಿಹಾಸಿಕ ಕುರುಹುಗಳನ್ನು ಒಳಗೊಂಡಿದೆ. ಇವುಗಳನ್ನು ಹಿನ್ನೆಲೆಯನ್ನು ನೋಡ್ತಾ ಬಂದಾಗ ನಮಗೆ ಅನ್ಸೋದು, ನಾವು ಇಂಥ ತಾಲೂಕಲ್ಲಿ ಜೀವನ ಮಾಡ್ತಿರೋದು ನಮ್ಮ ಪೂರ್ವಜರ ಪುಣ್ಯ ಅಂತೇಳಿ ಭಾವಿಸ್ಬೇಕಾಗ್ತದೆ. ಯಾಕೆ ಅಂತಂದರೆ ಚನ್ನಗಿರಿ ಕೋಟೆ ಇದೆ, ಇದನ್ನು ನಾವು ಮೊದಲು ಹುಲಿಕೆರೆ ಅಂತೇಳಿ ಕರಿತಾ ಇದ್ರು. ಆಮೇಲೆ ತಲಕಾಡಿನ ಗಂಗರ ಆಳ್ವಿಕೆಯಲ್ಲಿ ಇದನ್ನು ಆಸಂದಿ ನಾಡು, ಚನ್ನಗಿರಿಯನ್ನು ಆಸಂದಿ ನಾಡು ಅಂತೇಳಿ ಕರಿತಾ ಇದ್ರು. ನಂತರ ಕಲ್ಯಾಣಿ ಚಾಲುಕ್ಯರು, ನಂತರ ವಿಜಯನಗರ ಸಾಮ್ರಾಜ್ಯರ ಅರಸರ ಕಾಲದಲ್ಲಿ ಮತ್ತು ಮೈಸೂರು ಟಿಪ್ಪು ಸುಲ್ತಾನ್ ಹೈದರಾಲಿಯ ಒಂದು ಆಳ್ವಿಕೆಗೆ ಒಳಪಟ್ಟಂಥ ಇದು ನಮ್ಮ ನಾಡು ಕ್ರಿಸ್ತಶಕ 17ನೇ ಶತಮಾನದ ಅಂತ್ಯ ಭಾಗದಲ್ಲಿ ಕೆಳದಿಯ ಚೆನ್ನಮ್ಮಾಜಿಯ ಆಳ್ವಿಕೆಗೆ ಒಳಪಡ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಕೋಟೆಯನ್ನು ಕಟ್ಟಿಸುವುದರ ಮುಖಾಂತರ ಮಲೆನಾಡು ಮತ್ತು ಈ ಕಡೆಯ ಪ್ರದೇಶ, ಬಯಲು ಪ್ರದೇಶಗಳಿಗೆ ಒಂದು ಸಂಪರ್ಕ ಕೊಂಡಿಯನ್ನಾಗಿ ಮತ್ತು ಆ ಭಾಗವನ್ನು ಸುರಕ್ಷಿತವಾಗಿ ಕಾಪಾಡುವ ದೃಷ್ಟಿಯಿಂದ, ಹಿತಶತ್ರುಗಳಿಂದ ಕಾಪಾಡುವ ದೃಷ್ಟಿಯಿಂದ ಕೋಟೆಯನ್ನು ಕಟ್ಟಿದಂಥ ಸಂದರ್ಭದಲ್ಲಿ ತನ್ನ ಹೆಸರನ್ನು, ಅರ್ಧ ಹೆಸರನ್ನು ಮತ್ತು ಅದು ಬೆಟ್ಟದ ಮೇಲೆ, ಗಿರಿಯ ಮೇಲೆ ಕೋಟೆಯನ್ನು ಕಟ್ಟಿರೋದ್ರಿಂದ ತನ್ನ ಹೆಸರನ್ನೇ ಸೂಚಿಸ್ತಕ್ಕಂಥ ಚನ್ನಗಿರಿ ಅನ್ನುವ ಒಂದು ನಾಮಕರಣವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ. ಸೊ ಆ ನಂತರ ಇಲ್ಲಿ ಮತ್ತೆ ನಾವು ಐತಿಹಾಸಿಕವಾಗಿ ನೋಡುವಂಥ ಸಂದರ್ಭದಲ್ಲಿ ಹೊದಿಗೆರೆ, ಇದು ಕೂಡ ನಮ್ಮ ನಾಡಿನಾದ್ಯಂತ ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿರ್ತಕ್ಕಂಥ ಗ್ರಾಮ. ಯಾಕೆ ಅಂತಂದರೆ ಹೊದಿಗೆರೆ ನೀವು ನೋಡ್ತಾ ಇರ್ತೀರಿ, ಮರಾಠರ ಪ್ರಮುಖ ಮಹಾರಾಜರಾದಂಥ ಶಿವಾಜಿಯ ತಂದೆಯವರಾದಂಥ ಶಹಾಜಿ ಭೋಸ್ಲೆ ಅವರ ಒಂದು ಸಮಾಧಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ಆದಿಲ್ ಶಾಹಿ ಮನೆತನದ ಆಡಳಿತದಲ್ಲಿ ಅವರು ದಂಡಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಹೊದಿಗೆರೆ ಗ್ರಾಮ ಅವಾಗೆಲ್ಲ ಏನು ತುಂಬ ಕಾಡು ಮೇಡಿಂದ ತುಂಬಿರ್ತಕ್ಕಂಥ ಒಂದು ನಾಡು ನಮ್ಮ ಚನ್ನಗಿರಿ ನಾಡು. ಯಾಕೆಂದರೆ ಇದನ್ನ ನಾವು ಮಲೆನಾಡು ಅಂತೇಳಿ ನಾವು ಕರಿತಾ ಇರ್ತೀವಿ. ಇವಾಗ ಇತ್ತೀಚಿನ ಆಧುನೀಕರಣತೆ ಹೆಚ್ಚಾದಂತೆಲ್ಲ ಗ್ರಾಮಗಳಾಗಿದ್ದಾವೆ, ಕಾಡು ನಾಶ ಆಗ್ತಾಯಿದೆ. ಬಟ್ ಅಂದಿನ ಸಂದರ್ಭದಲ್ಲಿ ಬೇಟೆಯಾಡೋದಕ್ಕೋಸ್ಕರ ಹೊದಿಗೆರೆಗೆ ಬಂದಂಥ ಶಾಜಿತಾಜೆ ಭೋಸ್ಲೆ ಅವರು ಕುದುರೆಯ ಒಂದು ಲಾಯ ತಪ್ಪಿ ಕೆಳಗಡೆ ಬೀಳ್ತಾರೆ. ಆ ಬಿದ್ದಂಥ ಸಂದರ್ಭದಲ್ಲಿ ಅವರಿಗೆ ತುಂಬ ಗಂಭೀರವಾದ ಪೆಟ್ಟುಗಳಾಗಿ, ರಕ್ತ ಗಾಯಗಳಾಗಿ ಸ್ಥಳದಲ್ಲಿ ಅವರು ಮರಣವನ್ನು ಹೊಂದ್ತಾರೆ. ಆ ಮರಣವನ್ನು ಹೊಂದಿದ ಸ್ಥಳದಲ್ಲೇ ಅವರಿಗೆ ಒಂದು ಮರಾಠ ಶೈಲಿಯಲ್ಲಿ ಒಂದು ಸಮಾಧಿಯನ್ನು ಅಲ್ಲಿ ಕಟ್ತಾರೆ. ಸೊ ಅದು ಇವತ್ತಿಗೂ ಕೂಡ ನಮ್ಮ ಇತಿಹಾಸ ಪುಟಗಳಲ್ಲಿ ಅಜರಾಮರವಾಗಿದೆ. ಶಿವಾಜಿ ಮಹಾರಾಜರು ಕೂಡ ಬದುಕಿದ್ದಂಥ ಸಂದರ್ಭದಲ್ಲಿ ಹಲವಾರು ಸರಿ ಹೊದಿಗೆರೆ ಗ್ರಾಮಕ್ಕೆ ಭೇಟಿ ಕೊಟ್ಟಿರ್ತಾರೆ ಅನ್ನುವ ಒಂದು ಐತಿಹ್ಯ ಪುರಾವೆಗಳು ಕೂಡ ಸಿಗ್ತವೆ. ಅಂಥ ಒಂದು ಅದ್ಭುತವಾದಂಥ ಐತಿಹಾಸಿಕ ನಾಡನ್ನು ಹೊಂದಿರತಕ್ಕಂಥ ನಮ್ಮ ತಾಲೂಕು ಅಂದರೆ ಚನ್ನಗಿರಿ. ಮತ್ತು ಇನ್ನು ಬಸವಪಟ್ಟಣದ ಕೋಟೆ ನೀವೆಲ್ಲ ಕೇಳಿರ್ತೀರಿ. ಕ್ರಿಸ್ತಶಕ 1565ರಲ್ಲಿ ಏನೋ ವಿಜಯನಗರ ಅರಸರಿಗೂ ಮತ್ತು ಬಿಜಾಪುರ ಸುಲ್ತಾನರಿಗೂ ತಾಳಿಕೋಟೆ ಮಹಾಯುದ್ಧ ನಡೀತಿದೆ. ಆ ತಾಳಿಕೋಟೆ ಮಹಾಯುದ್ಧದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಪತನವಂತ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಯಾರು ನಮ್ಮ ಕೃಷ್ಣದೇವರಾಯರ ಅಡಿಯರಾದಂಥ ರಾಮರಾಯರ ಒಂದು ಸೈನ್ಯ ಸೋಲಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಿ ಇರ್ತಕ್ಕಂಥ ಸೇನಾ ನಾಯಕ ಧೂಮ ಹನುಮಪ್ಪ ನಾಯಕ ಅನ್ನೋರು
ಬಸವಪಟ್ಟಣ ಕಡೆ ಬರ್ತಾರೆ. ಸೊ ಬಸವಪಟ್ಟಣ ಕಡೆ ಬಂದ್ಬಿಟ್ಟು ಇಲ್ಲಿ ವಾಸಿಸ್ತಾ ಇಲ್ಲಿಯ ಒಂದು ಬೇಡರ ಒಂದು ಹೆಣ್ಣು ಮಗಳನ್ನ ಮದುವೆಯನ್ನ ಹಾಕ್ತಾರೆ. ಮದುವೆಯಾಗಿ ಸ್ವತಂತ್ರ ರಾಜ್ಯಭಾರವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪದೇ ಪದೇ ವಿಜಯಪುರ ಆದಿಲ್ಶಾಹಿಗಳ ಒಂದು ಸುಲ್ತಾನರ ಒಂದು ದಾಳಿ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ಅಲ್ಲಿ ಚನ್ನಗಿರಿ ಇದ್ರು ಬಸವಪಟ್ಟಣದಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ. ಆ ಕೋಟೆಯನ್ನು ಕಟ್ಟಿಕೊಂಡು ಅಲ್ಲಿ ಸ್ವತಂತ್ರವಾಗಿ ಆಡಳಿತವನ್ನು ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ ಒಬ್ಬ ಕೆಂಗ ಹನುಮಪ್ಪ ನಾಯಕ ಮತ್ತು ಹುಚ್ಚ ಹನುಮಪ್ಪ ನಾಯಕ ಅಂತೇಳಿ 2 ಗಂಡು ಮಕ್ಕಳು ಹುಡ್ತವೆ. ಪುನಃ ಮತ್ತೆ ವಿಜಯಪುರದ ಸುಲ್ತಾನರು ಬಸವಪಟ್ಟಣ ಕೋಟೆ ಮೇಲೆ ದಾಳಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಸೊ ಇಬ್ಬರು ರಾಜರುಗಳು ಕೂಡ ಅಲ್ಲಿ ಬಸವಪಟ್ಟಣವನ್ನು ಬಿಟ್ಟು ಒಬ್ಬರು ತರೀಕೆರೆಯಲ್ಲಿ ಹೋಗಿ ಪಾಳೆಗಾರರಾಗಿ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಅವರು ಹುಚ್ಚ ಹನುಮಪ್ಪ ನಾಯಕ ಅಂತೇಳಿ. ಮತ್ತು ಸಂತೇಬೆನ್ನೂರು ಭಾಗದಲ್ಲಿ ಬಂದ್ಬಿಟ್ಟು ಕೆಂಗ ಹನುಮಪ್ಪ ನಾಯಕ ಅಂತೇಳಿ ಇವತ್ತೇನು ನಿಮ್ಮೆಲ್ಲರ ಒಂದು ಪ್ರವಾಸಿ ತಾಣವಾಗಿ ಕರ್ನಾಟಕದಾದ್ಯಂತ ಸಾವಿರಾರು ಜನರನ್ನು ಆಕರ್ಷಿಸ್ತಕ್ಕಂತಹ ಒಂದು ಸುಂದರ ತಾಣ ಏನು ಇವತ್ತು ನಿರ್ಮಾಣ ಆಗಿದೆ ಸಂತೇಬೆನ್ನೂರಲ್ಲಿ, ಅದರ ಮೂಲ ಕಾರಣೀಭೂತರು ಕೆಂಗ ಹನುಮಪ್ಪ ನಾಯಕ ಅಂತೇಳಿ. ಸೊ ಅವರು ಕೆಂಗ ಹನುಮಪ್ಪ ನಾಯಕ ಸ್ವತಂತ್ರವಾಗಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುನಃ ವಿಜಯಪುರದ ಸುಲ್ತಾನರ ಸೇನಾಧಿಕಾರಿ ರಣದುಲ್ಲಾ ಖಾನ್ ಅನ್ನೋರು ಅವರ ದಾಳಿ ಮಾಡ್ತಾರೆ ಸಂತೇಬೆನ್ನೂರ ಕೋಟೆ ಮೇಲೆ. ಸಂತೇಬೆನ್ನೂರು ಕೋಟೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಸೋಲಿಸಿ ಹಿಂಬೆಟ್ಟಿಸ್ತಾರೆ. ಯಾರು ನಮ್ಮ ಕೆಂಗ ಹನುಮಪ್ಪ ನಾಯಕರು ಅವ್ರನ್ನ ಸೋಲಿಸಿದ ಸವಿ ನೆನಪಿಗಾಗಿ ಇವತ್ತು ನಮ್ಮ ಪುಷ್ಕರಣಿಯ ಮಧ್ಯದಲ್ಲಿ ಏನು ಮಂಟಪ ಇದೆ, ಆ ಮಂಟಪದ ಮೇಲ್ಗಡೆ ಏನು ಒಂದು ದುಂಡಾಕಾರದ ಗೋಪುರ ಸಿಗುತ್ತೆ. ಸೊ ಅದನ್ನು ಸವಿ ನೆನಪಿಗಾಗಿ ಕಟ್ಟಿಸ್ತಾರೆ. ಅಂಥ ಒಂದು ಐತಿಹಾಸಿಕ ಒಂದು ಹಿನ್ನೆಲೆಯನ್ನು ಹೊಂದಿರ್ತಕ್ಕಂಥ ನಮ್ಮ ಪುಣ್ಯ ಭೂಮಿ ನಮ್ಮ ಚನ್ನಗಿರಿ. ಮತ್ತು ಪುನಃ ಏಷ್ಯಾದ 2ನೇ ಅತಿ ದೊಡ್ಡ ಖಂಡದಲ್ಲಿ ಅತ್ಯಂತ 2ನೇ ಅತಿ ದೊಡ್ಡ ಕೆರೆ ಎಂದು ಪ್ರಖ್ಯಾತಿಯಾದಂಥ ನಮ್ಮ ಏನು ಶಾಂತಿ ಸಾಗರ ಇದೆಯಲ್ಲ, ಇದು ತನ್ನ ಒಳಗೊಳಗೆ ಕೂಡ ಹಲವಾರು ಪೌರಾಣಿಕ ಮತ್ತು ಐತಿಹಾಸಿಕ ತನ್ನದೇ ಆದ ಕಥೆಗಳನ್ನು ಒಳಗೊಂಡಿದೆ. ಏಕೆಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅದು ಭಾಳ ಪ್ರೇಕ್ಷಣೀಯವಾದಂಥ ಒಂದು ಸುಮಧುರವಾದಂಥ ಸುತ್ತಲೂ ಗುಡ್ಡ ಹಸಿರಿಂದ ಆವೃತವಾದ ಸುಂದರ ಪ್ರದೇಶ. ಆದರೆ ಇದರ ಇತಿಹಾಸವನ್ನು ನಾವು ಕೆದಕ್ತಾ ಹೋದಾಗ ರೋಮಾಂಚನವಾಗ್ತದೆ. ಯಾಕೆಂದರೆ ಇವತ್ತು ಎಷ್ಟೇ ಸರ್ಕಾರಗಳು ಅನುದಾನ ಬಿಡುಗಡೆ ಮಾಡಿದ್ರೂ ಕೂಡ ಅಂಥ ಒಂದು ಅದ್ಭುತವಾದಂಥ ಕೆರೆಯನ್ನು ನಿರ್ಮಾಣ ಮಾಡೋಕ್ಕೆ ಕಷ್ಟ ಸಾಧ್ಯ ಆಗ್ತದೆ. ಅವತ್ತು ವಿಕ್ರಮ ರಾಜ ಅನ್ನುವನು ಆ ಸೂಳೆಕೆರೆ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವರ ಮಗಳಾದ ಶಾಂತಲಾದೇವಿ ಅಥವಾ ಶಾಂತವ್ವ ಅನ್ನುವ ಮಗಳು, ಸೊ ಅಲ್ಲಿ ಒಂದು ನಗರ ಇರುತ್ತೆ ಸ್ವರ್ಗಾವತಿ ಅಂತೇಳಿ. ಏನು ಈಗಿನ ಕತ್ತೂರು ಇದೆಯಲ್ಲ ಅದರ ಐತಿಹಾಸಿಕ ಹೆಸರು ಸ್ವರ್ಗಾವತಿ ಅಂತೇಳಿ. ಆ ಸ್ವರ್ಗಾವತಿ ಸಮೃದ್ಧವಾದ ಪಟ್ಟಣವಾಗಿರ್ತದೆ. ಸೊ ಆ ಸ್ವರ್ಗಾವತಿ ಪಟ್ಟಣದಲ್ಲಿ ಅಲ್ಲಿ ವೇಶ್ಯರು ಭಾಗಶಃ ಇರ್ತಕ್ಕಂಥ ಒಂದು ಊರಾಗಿರ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಅಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಗೆ ಭೀಕರ ಬರಗಾಲ ಎದುರಾದಂಥ ಸಂದರ್ಭದಲ್ಲಿ ಜಾನುವಾರುಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತದೆ. ಆಗ ಈ ಶಾಂತವ್ವ ಒಂದು ಕೆರೆಯನ್ನು ಕಟ್ಟಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿ ಸ್ವರ್ಗಾವತಿ ಪಟ್ಟಣ ಮುಳುಗುತ್ತೆ. ಆ ಸಂದರ್ಭದಲ್ಲಿ ಸೊ ಈ ಜಾಗವನ್ನು ಬಿಟ್ಕೊಡ್ತೀರಿ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥವ್ರು ಹೇಳ್ತಾರೆ, ಅಕ್ಕ ನಾವು ನಿಮಗೆ ಕೆರೆಯನ್ನು ಕಟ್ಟುವುದಕ್ಕೆ ನಾವು ಜಾಗವನ್ನು ಬಿಟ್ಕೊಡ್ತೀವಿ, ಆದರೆ ನೀವು ನಮಗೆ ಆ ಕೆರೆಗೆ ನಾಮಕರಣವನ್ನು ಮಾಡಬೇಕಾದ್ರೆ ಸೂಳೆ ಕೆರೆ ಎಂದು ನಾಮಕರಣ ಮಾಡಬೇಕು ಅಂತೇಳಿ ಭಿನ್ನವನ್ನು ಇಟ್ಟಾಗ ಸರ್ವಾನುಮತದಿಂದ ಒಪ್ಪಿ ಸೊ ಅದನ್ನು ಕೆರೆಯನ್ನು ಕಟ್ಟಿಸ್ತಾಳೆ ಅನ್ನುವ ಒಂದು ಪ್ರತೀತಿ ಇದೆ. ಇದು ಪೌರಾಣಿಕವಾಗಿ. ತದನಂತರ ಇನ್ನೊಂದು ಪೌರಾಣಿಕ ಹಿನ್ನೆಲೆ ಪ್ರಕಾರ